ನಾನು ಮಹಾಜ್ಞಾನಿ ಅಲ್ಲದಿದ್ದರೂ ಶ್ರೀರಾಮಚಂದ್ರ ಧರ್ಮಾತ್ಮನೆಂದು ಎಂತಹ ಅಜ್ಞಾನಿಗೂ ಅರ್ಥವಾಗುತ್ತದೆ. ಧರ್ಮಾತ್ಮ ನಿನ್ನ ಧರ್ಮಾತ್ಮನಾದ ರಾಮನನ್ನು ನಾನು ನನ್ನ ಹರಿತವಾದ ಬಾಣಗಳಿಂದ ಪರಲೋಕಕ್ಕೆ ಕಳಿಸುವುದನ್ನು ನೀನೇ ನೋಡುವೆಯಂತೆ. ಹೀಗೆ ಅಹಂಕಾರದಿಂದ ಘೋಷಣೆ ಮಾಡಿ ರಣರಂಗಕ್ಕೆ ಬಂದ ವೀರಾದಿ ವೀರರಲ್ಲ ಏನಾದರೂ ಅವರ ಗತಿ ಏನಾಯಿತೆಂದು ನೆನಪು ಮಾಡಿಕೋ ಲಂಕೇಶ್ವರ. ಮಹಾವೀರನಾದ ಕುಂಭಕರ್ಣ ಏನಾದ? ಇಂದ್ರನನ್ನೇ ಗೆದ್ದೆ ಎಂದು ದುರಹಂಕಾರದಿಂದ ಬೀಗುತ್ತಿದ್ದ ಮೇಘನಾಥನ ಗತಿ ಏನಾಯಿತು? ನೆನಪು ಮಾಡಿಕೋ ಲಂಕೇಶ್ವರ. ಜಲವಾದ್ರೋಹಿ, ಅವರ ಹೆಸರು ಹೇಳುವ ಅರ್ಹತೆಯೂ ನಿನಗಿಲ್ಲ. ಕುಲಘಾತಕನಾದ ನೀನಲ್ಲಿ ಸ್ವಾಮಿ ನಿಷ್ಠೆಯಿಂದ ಲಂಕೆಯ ಪ್ರತಿಷ್ಠೆಯನ್ನು ಉಳಿಸಲು ವೀರರಂತೆ ಹೋರಾಡಿ ವೀರ ಸ್ವರ್ಗವನ್ನು ಸೇರಿದ ಅವರೆಲ್ಲಿ? ಕೆಲವೋ ಪಾಪಿ, ನೀನು ನನ್ನ ಕೈಯಿಂದಲೇ ನರಕ ಸೇರುತ್ತೀಯ. ಧರ್ಮವನ್ನು ನಂಬಿದವರಿಗೆ ನರಕವಿಲ್ಲ ಲಂಕೇಶ್ವರ. ಅವನಿಗೆ ಇಹವು ಸ್ವರ್ಗವಾಗುತ್ತದೆ, ಪರವೂ ಸ್ವರ್ಗವಾಗುತ್ತದೆ. ಆದರೆ ನನ್ನ ಬಾಣಗಳಿಂದ ನಿನಗೆ ನರಕದ ಅನುಭವ ನೀಡುತ್ತೇನೆ. ನಾನು ಸಿದ್ಧನಾಗಿದ್ದೇನೆ ಲಂಕೇಶ್ವರ. ನಿನ್ನ ನಡುವೆ ಧರ್ಮ ಅಧರ್ಮಗಳ ಯುದ್ಧ ನಡೆದು ಹೋಗಲಿ. ಈ ನನ್ನ ದಿವ್ಯಾಸ್ತ್ರ ಶಕ್ತಿಯಾಯುಧ ನಿನ್ನನ್ನು ನರಕದ ನಡುಮನೆಗೆ ಕಳುಹಿಸುತ್ತದೆ. ಈಗ ಭಯಂಕರ ರೂಪವನ್ನು ಪಡೆದುಕೊಳ್ಳುತ್ತಿದೆ. ರಾವಣ ವಿಭೀಷಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಆ ದಿವ್ಯಾಸ್ತ್ರದ ಶಕ್ತಿ ಏನೆಂದು ನಿಮಗೂ ಗೊತ್ತಲ್ಲ? ಗೊತ್ತು ದೇವೇಂದ್ರ. ಆ ಶಕ್ತಿಯಾಯುಧ ವಿಭೀಷಣ ಎದೆಯನ್ನು ಹೊಕ್ಕರೆ ಅವನು ಬದುಕುಳಿಯುವುದು ಅಸಂಭವವೇ ಸರಿ. ಅದನ್ನು ಎದುರಿಸಬೇಕಾದರೆ ಪ್ರತಿಯಸ್ತ್ರವನ್ನು ಬಲ್ಲವನಾಗಿರಬೇಕು. ವಿಭೀಷಣನಲ್ಲಿ ಅಂತ ಸಾಮರ್ಥ್ಯವಿರಲು ಸಾಧ್ಯವೇ ಇಲ್ಲ. ಈ ಶಕ್ತಿಯಿಂದ ರಾಮ ಲಕ್ಷ್ಮಣರು ಮಾತ್ರ ವಿಭೀಷಣನನ್ನು ಪಾರು ಮಾಡಲು ಸಾಧ್ಯ. ಮುಂದೇನಾಗುವುದು ನೋಡೋಣ.
ಅಂದುಕೊಂಡಂತೆಯೇ ಆಯಿತು. ರಾವಣನ ಶಕ್ತಾಯುಧವನ್ನು ಲಕ್ಷ್ಮಣ ಭಂಗಗೊಳಿಸಿಬಿಟ್ಟ. ಹೌದು, ತಮ್ಮ ಆಶ್ರಯದಲ್ಲಿರುವ ವಿಭೀಷಣನನ್ನು ಲಕ್ಷ್ಮಣ ರಕ್ಷಿಸಿಬಿಟ್ಟ. ಈಗ ರಾವಣ ಏನ್ ಮಾಡ್ತಾನೆ? ಅಲ್ಲಿ ನೋಡಿ, ಆಕ್ರೋಶಗೊಂಡ ರಾವಣ ಮತ್ತೊಂದು ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಎಲವೋ ಲಕ್ಷ್ಮಣ, ಬಹು ಪ್ರಯಾಸದಿಂದ ಈ ಭ್ರಾತೃದ್ರೋಹಿಯನ್ನು ರಕ್ಷಿಸಿದೆ. ನಿನ್ನ ಈ ಅಪರಾಧವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಭಯಂಕರವಾದ ಶಕ್ತಿಯಾಯುಧದಿಂದ ನಿನ್ನನ್ನೇ ಸಂಹರಿಸುತ್ತೇನೆ. ಶರಣಾಗತ ರಕ್ಷಕನೆಂಬ ರಾಮಚಂದ್ರನ ಖ್ಯಾತಿ ಸಾರ್ಥಕವಾಯಿತು. ರಾವಣನನ್ನು ತೊರೆದು ತನಗೆ ಶರಣಾಗತನಾದ ವಿಭೀಷಣನನ್ನು ರಾಮನ ಸಹೋದರ ಲಕ್ಷ್ಮಣ ರಕ್ಷಿಸಿದ. ಅಲ್ಲದೆ ರಾವಣನು ಪ್ರಯೋಗಿಸುವ ಮಹಾ ಅಸ್ತ್ರಕ್ಕೆ ಎದುರಾಗಿ ತಾನೇ ನಿಂತಿದ್ದಾನೆ. ಲಕ್ಷ್ಮಣ ತನ್ನ ಸಹೋದರ ರಾಮನಷ್ಟೇ ಪರಾಕ್ರಮಶಾಲಿ. ರಾಮನಂತೆ ಆಶ್ರಿತರ ಬಗ್ಗೆ ಕರುಣಾಳು. ವಿಭೀಷಣನೇನೋ ಪಾರಾದ, ಆದರೆ ರಾವಣನು ಪ್ರಯೋಗಿಸುವ ಮಹಾಸ್ತ್ರದಿಂದ ಲಕ್ಷ್ಮಣನಿಗೆ ಏನೋ ಅಪಾಯ ಕಾದಿದೆಯೋ ಏನು? ಚಿಂತಿಸಬೇಡಿ, ತನ್ನ ಪ್ರಿಯ ಸಹೋದರಿಗೆ ಅಪಾಯ ಹೋಗಲು ಶ್ರೀರಾಮ ಬಿಡುವನೇನು? ಅಷ್ಟಕ್ಕೂ ಲಕ್ಷ್ಮಣನೇನು ಸಾಮಾನ್ಯನೇ? ಲಕ್ಷ್ಮಣನಿಗೆ ಮಂಗಳವಾಗಲಿ. ಆ ಅಸ್ತ್ರದಿಂದ ಅವನಿಗೆ ಯಾವ ಅಪಾಯವೂ ಆಗದಿರಲಿ. ರಾವಣ ಬಿಟ್ಟ ಶಕ್ತಿಯಾಯುಧದಿಂದ ನಿನಗೆ ಯಾವ ಅಪಾಯವೂ ಬಾರದಿರಲಿ ಎಂದು ಬೇಡಿದರು. ಅದು ತನ್ನ ಶಕ್ತಿಯನ್ನು ತೋರಿಸಿಬಿಟ್ಟಿದ್ದಲ್ಲ. ಇಲ್ಲ, ಅದರಿಂದ ನಿನಗೆ ಯಾವ ಅಪಾಯವೂ ಆಗಬಾರದು ಲಕ್ಷ್ಮಣ, ಆಗಬಾರದು. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ,
ನನ್ನನ್ನು ಸುತ್ತುವರೆದು ಅವನ್ನ ರಕ್ಷಣೆ ಮಾಡಿ. ನನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸುವ ಕಾಲ ಈಗ ಸನ್ನಿಹಿತವಾಗಿದೆ. ನೀವೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ನೀವೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಸತ್ಯ. ನೋಡಿದಿರಾ ರಾಮನ ಕೋಪಾವೇಶವನ್ನು? ಪ್ರಳಯ ರುದ್ರನಿಂತೆ ಕೆರಳಿ ನಿಂತಿರುವ ರಾಮ ತನ್ನ ದಿವ್ಯಾಸ್ತ್ರದಿಂದ ಆ ರಾವಣನನ್ನು ಪರಾಭವಗೊಳಿಸುವುದು ಖಂಡಿತ. ಹಿಂದೆ ರಾಮ ಖರದೂಷಣರ ಸಹಿತ 14,000 ರಾಕ್ಷಸರನ್ನು ಅಲ್ಪಾವಧಿಯಲ್ಲಿ ಸಂಹಾರ ಮಾಡಿದ ಮಹಾಘಟನೆ ನೆನಪಾಗುತ್ತಿದೆ. ಆದರೆ ಈಗ ನಡೆಯುವ ರಾಮ ರಾವಣರ ಯುದ್ಧ ಇಂದಿನ ಎಲ್ಲಾ ಯುದ್ಧಗಳಿಗಿಂತ ಮಿಗಿಲಾಗಿರುತ್ತದೆ. ಹೌದು ಹೌದು, ರಾಮನ ಈ ಆಕ್ರೋಶವನ್ನು ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ರಾಮ ರಾವಣನ ಮೇಲೆ ತನ್ನ ಶರಾಗ್ನಿಯಂತಹ ಮಹಾಶರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ.
ರಾಮನ ಬಾಣಗಳ ವೇಗವನ್ನು ತಡೆಯಲಾಗುತ್ತಿಲ್ಲ. ಇಲ್ಲೇ ಇದ್ದರೆ ನನ್ನ ಅಂಗಾಂಗವೆಲ್ಲ ಛಿದ್ರವಾಗುತ್ತದೆ. ಈ ಕ್ಷಣವೇ ನಾನು ಇಲ್ಲಿಂದ ಹೊರಟು ಬಿಡಬೇಕು. ಪೂರ್ಣ ಸಿದ್ಧನಾಗಿ ಬಂದು ಈ ರಾಮನನ್ನು ಸಂಹರಿಸಬೇಕು. ಸಾರಥಿ, ರಥವನ್ನು ಅರಮನೆಯತ್ತ ವೇಗವಾಗಿ ಚಲಿಸಿ. ಲಕ್ಷ್ಮಣ, ಎಂತಹ ಘೋರ ದೃಶ್ಯವನ್ನು ನಾನು ನೋಡಬೇಕಾಯಿತು. ರಾಮನ ಶಕ್ತಿ ಆಯುಧದಿಂದ ನನ್ನ ಸೋದರ ಗಾಯಗೊಂಡು ಪ್ರಜ್ಞಾಹೀನನಾಗಿ ಬಿದ್ದರೆ ನನ್ನ ಹೃದಯ ತಲ್ಲಣಿಸುತ್ತಿದೆ. ದುಃಖ ಭಾರದಿಂದ ನಾನು ಕುಸಿದು ಹೋಗುತ್ತಿದ್ದೇನೆ. ಲಕ್ಷ್ಮಣ, ಪ್ರಿಯ ಸೋದರ, ನಿನ್ನನ್ನು ಇಂತಹ ಅವಸ್ಥೆಯಲ್ಲಿ ಕಾಣುತ್ತಾ ನಾನು ಹೇಗೆ ತಾನು ಯುದ್ಧ ಮಾಡಲಿ? ರಾಮಚಂದ್ರ, ಸಮಾಧಾನ ಮಾಡಿಕೊ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಸುಗ್ರೀವ? ಪ್ರಾಣ ಪ್ರಿಯನಾದ ನನ್ನ ಲಕ್ಷ್ಮಣ ಆಸು ನೀಗಿದರೆ ನಾನು ಹೇಗೆ ಜೀವ ಸಹಿತ ಉಳಿಯಲಿ? ಇವನಿಲ್ಲದೆ ಯುದ್ಧ ಬೇಕೆ, ಈ ವಿಜಯ ಬೇಕೆ? ಯಾವ ಸುಖ ಸಂತೋಷಗಳಲ್ಲಾದರೂ ನಾನು ಆಸಕ್ತಿ ತೋರಲು ಸಾಧ್ಯವೇ? ಇಲ್ಲ ಸುಗ್ರೀವ, ನನ್ನ ಜೀವಾನಂದಕರವಾದ ಲಕ್ಷ್ಮಣನ ದುರವಸ್ಥೆಯಿಂದ ನಾನು ಕಂಗಾಲಾಗಿದ್ದೇನೆ. ಬದುಕೆ ಬೇಡವೆನಿಸುತ್ತಿದೆ. ಅಂತ ಮಾತಾಡಬೇಡ ರಾಮಚಂದ್ರ. ನಿನ್ನಂತ ಧೀರ ಪುರುಷ ಹೀಗೆ ಧೈರ್ಯಗೆಡಬಾರದು. ಜಾಂಬವಂತ, ಈ ಯುದ್ಧವನ್ನು ನಾನು ಜಯಿಸಿದರೂ ನನಗೆ ಸಂತೋಷ ಉಂಟಾಗುವುದೇ. ಕಣ್ಣಿಲ್ಲದವನಿಗೆ ಚಂದ್ರನ ಬೆಳದಿಂಗಳು ಕಾಣದಂತೆ ಲಕ್ಷ್ಮಣನಿಲ್ಲದೆ ನನಗೆ ಯಾವುದು ಸಂತೋಷ ಕೊಡುವುದಿಲ್ಲ. ಮೂರ್ಛೆಗೊಂಡು ಬಿದ್ದಿರುವ ಲಕ್ಷ್ಮಣನನ್ನು ಕಂಡು ನನಗೆ ಈ ಯುದ್ಧವೇ ಬೇಡವೆನಿಸುತ್ತಿದೆ. ರಾಮಚಂದ್ರ, ನಿನ್ನಂತ ಕ್ಷತ್ರಿಯ ಕರ್ತವ್ಯ ವಿಮುಖನಾಗುವುದು ವಿಹಿತವಲ್ಲ. ಯಾವ ಕರ್ತವ್ಯ ಸುಗ್ರೀವ? ಸೋದರನಾಗಿ ಲಕ್ಷ್ಮಣ ನನ್ನೊಂದಿಗೆ ಅರಣ್ಯಕ್ಕೆ ಬಂದು ತನ್ನ ಕರ್ತವ್ಯ ಪಾಲನೆ ಮಾಡಿದ. ಈಗ ನಾನು ಅವನನ್ನು ಅನುಸರಿಸಿ ನನ್ನ ಕರ್ತವ್ಯ ಪಾಲನೆ ಮಾಡುತ್ತೇನೆ. ಪ್ರಭು ರಾಮಚಂದ್ರ, ಖಂಡಿತ ಅಂತ ಪರಿಸ್ಥಿತಿ ಉಂಟಾಗುವುದಿಲ್ಲ. ಹೌದು ಪ್ರಭು, ಅಂತ ವಿಪರೀತ ಯೋಚನೆ ಮಾಡಬೇಡಿ. ಎಲ್ಲ ಮುಗಿದು ಹೋದಂತೆ ಹತಾಶನಾಗುವ ಕಾರಣವಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ಏಕೆ ಮೌನವಾಗಿರುವೆ? ಹೇಳು ಲಕ್ಷ್ಮಣ, ನನ್ನ ಹತ್ತ ನೋಡು ಲಕ್ಷ್ಮಣ. ಸದಾ ನನ್ನನ್ನು ಸಮಾಧಾನ ಪಡಿಸುತ್ತ ನನ್ನ ದುಃಖ ಶಮನ ಮಾಡುತ್ತಿದ್ದ ನೀನೇ ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ಪ್ರಭು ರಾಮಚಂದ್ರ, ಈ ದುಃಖವನ್ನು ಬಿಡು. ಈ ನಿನ್ನ ಸಹೋದರ ಲಕ್ಷ್ಮಣ ಖಂಡಿತವಾಗಿಯೂ ಮೃತ್ಯುವಶನಾಗಿಲ್ಲ. ಇವನ ಮುಖದ ತೇಜಸ್ಸು ಕಿಂಚಿತ್ತೂ ಕಳೆಗುಂದಿಲ್ಲ. ಸರಿಯಾಗಿ ನೋಡು ರಾಮಚಂದ್ರ, ಸರಿಯಾಗಿ ನೋಡು. ಲಕ್ಷ್ಮಣನ ದೇಹ ಲಕ್ಷಣಗಳನ್ನು ನೋಡುತ್ತಿದ್ದರೆ ಸುಖವಾಗಿ ನಿದ್ರಿಸುತ್ತಿರುವಂತಿದೆ. ಆತಂಕ ಪಡುವ ಅಗತ್ಯವಿಲ್ಲ ರಾಮಚಂದ್ರ, ಅಗತ್ಯವಿಲ್ಲ. ನಿನ್ನ ಮಾತು ನಿಜವೇ? ಲಕ್ಷ್ಮಣ ಮೃತ್ಯುವಶನಾಗಿಲ್ಲವೇ? ಇಲ್ಲ ರಾಮಚಂದ್ರ, ಇಲ್ಲಿರುವ ಎಲ್ಲರನ್ನೂ ಕೇಳು. ಖಂಡಿತ ಅಂತ ಯಾವ ಲಕ್ಷಣಗಳು ನಮ್ಮ ಲಕ್ಷ್ಮಣನಲ್ಲಿ ಕಾಣಿಸುತ್ತಿಲ್ಲ. ಹೌದು ರಾಮಚಂದ್ರ, ಲಕ್ಷ್ಮಣ ತೇಜಸ್ವಿಯಾಗಿಯೇ ಕಾಣುತ್ತಿದ್ದಾನೆ. ಹೌದು ರಾಮಚಂದ್ರ, ಲಕ್ಷ್ಮಣ ಖಂಡಿತವಾಗಿ ಜೀವಂತವಾಗಿದ್ದಾನೆ. ಮಹಾಸ್ತ್ರದ ಆಘಾತದಿಂದ ಪ್ರಜ್ಞಾಹೀನನಾಗಿದ್ದಾನೆ ಅಷ್ಟೇ. ಅವನ ಉಸಿರಾಟವು ಸಹಜವಾಗಿದೆ ನೋಡು. ಹೌದು ಶಿಕ್ಷಣ, ನಿನ್ನ ಮಾತು ಸರಿಯಾಗಿದೆ. ನನ್ನ ಲಕ್ಷ್ಮಣ ಉಸಿರಾಡುತ್ತಿದ್ದಾನೆ.
ಅವನು ಮೃತ್ಯುವಶನಾಗಿಲ್ಲ. ಆದರೆ ಸುಷೇಣ, ಅವನು ಎಚ್ಚರಗೊಳ್ಳುವುದು ಯಾವಾಗ? ನನ್ನೊಂದಿಗೆ ಎಂದಿನಂತೆ ಮಾತನಾಡುವುದು ಯಾವಾಗ? ಅದಕ್ಕೊಂದು ಮಾರ್ಗವಿದೆ ರಾಮಚಂದ್ರ. ಅದೇನೆಂದು ಬೇಗ ಹೇಳು ಸುಷೇಣ. ಹೇಳುತ್ತೇನೆ ರಾಮಚಂದ್ರ. ಹನುಮಂತ, ನೀನು ಈಗಲೇ ಮಹೇಂದ್ರ ಪರ್ವತಕ್ಕೆ ಹೋಗು. ಆ ದಾರಿಯನ್ನು ಜಾಂಬುವಂತ ನಿನಗೆ ಮೊದಲೇ ತಿಳಿಸಿದ್ದಾನೆ. ಆ ಪರ್ವತದ ದಕ್ಷಿಣ ಭಾಗದಲ್ಲಿ ವಿಶಲ್ಯಕರಣಿ, ಸಾವಣ್ಯಕರಣಿ, ಸಂಜೀವಕರಣಿ ಮತ್ತು ಸಂಧಾನಕರಣಿ ಎಂಬ ಮಹಾ ಔಷಧಿಲತೆಗಳಿವೆ. ಅವುಗಳನ್ನು ತೆಗೆದುಕೊಂಡು ಬಾ. ಅದರ ಪ್ರಭಾವದಿಂದ ಲಕ್ಷ್ಮಣ ಬೇಗ ಎಚ್ಚರಗೊಳ್ಳುತ್ತಾನೆ. ಹಾಗೇ ಆಗಲಿ ಸುಷೇಣ, ನಾನು ಈಗಲೇ ಹೊರಡುತ್ತೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಹನುಮಂತ, ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ. ಇದೆ ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು. ಮೊದಲು ಔಷಧಿ ಲತೆಗಳನ್ನು ಹುಡುಕಲು ಬಂದಾಗ ಆದಂತೆಯೇ ಈಗಲೂ ನಾನು ಗೊಂದಲಗೊಂಡಿದ್ದೇನೆ. ಆದರೆ ನಾನು ಕಾಲಹರಣ ಮಾಡುವಂತಿಲ್ಲ. ಈಗ ಲಕ್ಷ್ಮಣ ಬೇಗ ಮೂರ್ಛೆಯಿಂದ ಎಚ್ಚರಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ರಾಮ ಕಾರ್ಯಕ್ಕೆ ವಿಳಂಬವಾಗಬಾರದು. ನಾನು ಸಮಯ ವ್ಯರ್ಥ ಮಾಡುವಂತಿಲ್ಲ. ಅಂದಿನಂತೆ ಈಗಲೂ ಈ ಪರ್ವತವನ್ನೇ ಎತ್ತಿಕೊಂಡು ಹೋಗುತ್ತೇನೆ. ಬೇಕಾದ ಔಷಧಿ ಲತೆಗಳನ್ನು
ಸುಷೇಣ ತಾನೇ ಆರಿಸಿಕೊಳ್ಳಲಿ. ಜೈ ಶ್ರೀರಾಮ್. ಸಂಜೀವಿನಿ ಪರ್ವತವ ತರುತ್ತಿರುವವನು, ಅಸುರರ ಗರ್ವವ ಅಳಿಸುತ್ತಿರುವವನು. ನೋಡಿರು ನೋಡಿರು ಹನುಮನ ಬಲವ, ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು. ಹಾಡಿರು ಹಾಡಿರು ಹನುಮನ ಗೆಲುವ, ಅಸುರರ ಗರ್ವವ ಅಳಿಸುತ್ತಿರುವವನು. ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು. ನೋಡಿರು ನೋಡಿರು ಹನುಮನ ಬಲವ, ಹಾಡಿರು ಹಾಡಿರು ಹನುಮನ ಗೆಲುವ. 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 ನೋಡಿರೋ ಹಾಡಿರೋ ಗಾಢಾಂಧಕಾರ ಕಳೆವಂತ ದಿನಕರನಂತೆ, ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ. ಗಾಢಾಂಧಕಾರ ಕಳೆವಂತ ದಿನಕರನಂತೆ, ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ. ವಾಯುದೇವ ಸುತ ಪ್ರಾಣದೇವನಂತೆ. ನೋಡಿರು ನೋಡಿರು ಹನುಮನ ಬಲವ, ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ. ಹಾಡಿರು ಹಾಡಿರು ಹನುಮನ ಗೆಲುವ, ವಾಯುದೇವ ಸುತ ಪ್ರಾಣದೇವನಂತೆ. ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ. ನೋಡಿರು ನೋಡಿರು ಹನುಮನ ಬಲವ, ಹಾಡಿರು ಹಾಡಿರು ಹನುಮನ ಗೆಲುವ. ನೋಡಿರು ನೋಡಿರು ಹನುಮನ ಬಲವ, ಹಾಡಿರು ಹಾಡಿರು ಹನುಮನ ಗೆಲುವ. ನೋಡಿರು ನೋಡಿರು ಹನುಮನ ಬಲವ, ನೋಡಿರೋ ಹಾಡಿರೋ
ಸುಷೇಣ, ನೀನು ಹೇಳಿದಂತೆ ಔಷಧಿ ಲತೆಗಳನ್ನು ಹುಡುಕುತ್ತಾ ಕಾಲಹರಣ ಮಾಡಬಾರದೆಂದು ಪರ್ವತವನ್ನೇ ಕಿತ್ತು ತಂದಿದ್ದೇನೆ. ಒಳ್ಳೆಯದೇ ಆಯ್ತು ಹನುಮಂತ. ನಾನು ಔಷಧಿ ಲತೆಗಳನ್ನು ಹುಡುಕಿ ಔಷಧಿಯನ್ನು ಸಿದ್ಧ ಮಾಡಿಕೊಂಡು ಬರುತ್ತೇನೆ. ರಾಮಚಂದ್ರ, ಈಗಲಾದರೂ ನಿನ್ನ ಚಿಂತೆಯನ್ನು ಬಿಡು. ಹನುಮಂತ ಔಷಧಿ ಲತೆಗಳಿರುವ ಪರ್ವತವನ್ನೇ ತಂದಿದ್ದಾನೆ. ಸುಷೇನ ಔಷಧಿ ಸಿದ್ಧಪಡಿಸುತ್ತಾನೆ. ಇನ್ನೇನು ಲಕ್ಷ್ಮಣ ಎಚ್ಚರಗೊಂಡನೆಂದೇ ತಿಳಿ. ಸಹೋದರ, ಲಕ್ಷ್ಮಣ, ಅದೃಷ್ಟವಶಾತ್ ನೀನು ಮೃತ್ಯುವಿನ ಮನೆಯ ದ್ವಾರದಿಂದ ಹಿಂದಿರುಗಿ ಬಂದೆ. ನೀನಿಲ್ಲದೆ ನನಗೆ ಜೀವಿತದಲ್ಲಿ ಯಾವುದು ಬೇಕಿರಲಿಲ್ಲ ಸೋದರ. ಈ ಯುದ್ಧ, ಈ ವಿಜಯ ಯಾವುದು ನಿನಗಿಂತ ಮುಖ್ಯವಲ್ಲ. ಸಹೋದರ, ನಿನ್ನ ಅಪಾರವಾದ ವಾತ್ಸಲ್ಯವೇ ನನ್ನನ್ನು ಬದುಕಿಸಿ. ನೀನು ನನ್ನ ಮೇಲಿನ ಪ್ರೀತಿಯಿಂದ ದುರ್ಬಲನಾಗಬಾರದು. ಧೀರನಾದ ನೀನು ನಿನ್ನ ಪ್ರತಿಜ್ಞೆಯಂತೆ ಆ ದುರುಳ ರಾವಣನನ್ನು ಸಂಹರಿಸಿ ವಿಭೀಷಣನಿಗೆ ಪಟ್ಟ ಕಟ್ಟಬೇಕು. ನಿನ್ನ ಪ್ರಾಣಕ್ಕೆ ಆಪತ್ತು ಒದಗಿದಾಗ ನನಗೆ ಯಾವ ಪ್ರತಿಜ್ಞೆಯೂ ನೆನಪಾಗುವುದಿಲ್ಲ ಸೋದರ. ಎಲ್ಲ ಬಾಂಧವ್ಯಗಳಿಗಿಂತಲೂ ಧರ್ಮ ಪಾಲನೆಯೇ ಪ್ರಧಾನವೆಂದು ನಂಬಿರುವ ನೀನು ಆ ರಾವಣನನ್ನು ಸಂಹರಿಸಿ ಧರ್ಮ ರಕ್ಷಣೆ ಮಾಡು. ನೀನು ನನ್ನ ಜೊತೆ ಇರುವಾಗ ಅದು ಅಸಾಧ್ಯವಲ್ಲ ಸೋದರ. ಅಸಹಾಯ ಶೂರನಾದ ನೀನೊಬ್ಬನೇ ಆ ರಾವಣನನ್ನು ಧರೆಗುರುಳಿಸಲು ಸಮರ್ಥನಾಗಿರುವುದು. ಆ ಕಾರ್ಯ ಬೇಗನೆ ಕೈಗೂಡಲಿ. ಜೈ ಶ್ರೀರಾಮ್.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್